ನಮ್ಮ ಮೋಹನ್ ಬಾಬು ಅವರು ದೊಡ್ಡ ವರ್ಕರ್ಸ್ ಮೀಟಿಂಗ್ ಆರ್ಗನೈಸ್ ಮಾಡಿದ್ದಾರೆ. ಇದರದ್ದು ಎರಡು ಉದ್ದೇಶ. ಒಂದು, ನಮ್ಮ ಕಡೆಯಿಂದ, ನಮ್ಮ ಲೋಕಸಭಾ ಕ್ಯಾಂಡಿಡೇಟ್ ಕಡೆಯಿಂದ ಎಲ್ಲರಿಗೂ ಒಂದು ಧನ್ಯವಾದ ಹೇಳೋಂಥ ಒಂದು ಕಾರ್ಯಕ್ರಮ. ಅದೇ ತರ ನಮ್ಮ ಯಾರು ಇತ್ತೀಚೆಗೆ ವಿಧಾನ ಪರಿಷತ್ನಲ್ಲಿ ಗೆದ್ಕೊಂಡು ಬಂದಿದ್ದಾರೆ ಅವ್ರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ. ಸೊ ಎರಡು. ಸೊ ಇವತ್ತು ಸ್ವಲ್ಪ ಹೇಗೆ ಹೇಳ್ಬೇಕು ಅಂತಂದ್ರೆ, ನಮ್ಮ ಪಕ್ಷಕ್ಕೆ ಇನ್ನೂ ಶಕ್ತಿ ತುಂಬಿಸೋದ ಒಂದು ಈ ಕಾರ್ಯಕ್ರಮ ಅಂತ ಹೇಳ್ಬೋದು. ಅದಕ್ಕೆ ಮೋಹನ್ ಬಾಬು ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಸೋತಿರೋದು, ಸೋಲು ಗೆಲುವು ಇವತ್ತು ನಾಳೆ ಬರುತ್ತೆ ಹೋಗತ್ತೆ. ಇವಾಗ ಯಾರು ಇವಾಗ ಗೆದ್ದಿದ್ದಾರೆ ಕೌನ್ಸಿಲ್ ನಲ್ಲಿ, ಅವರು ಹಿಂದೆ ಸೋತಿದ್ರು, ಗೆದ್ದಿದ್ದಾರೆ ಇವಾಗ. ಆ ತರ ಅದು ಸೋಲು ನಾವೆಲ್ಲ ಕೆಲಸ ಮಾಡಿಲ್ಲ ಅಂತ ಆ ಒಂದು ಕಾರಣದಿಂದ ಸೋಲಲ್ಲ, ಏನೋ ಕಾರಣಗಳು ಇವೆ. ಅದಕ್ಕೋಸ್ಕರ ನಾವು ಈ ತರ ಎಲ್ಲ ಹೇಳುತ್ತಲ್ಲ, ನಮ್ ಕರ್ತವ್ಯ ಮಾಡ್ಬೇಕು, ಅದಾದ್ಮೇಲೆ ಏನ್ ಪರಿಣಾಮ ಸಿಗತ್ತೆ ಅದ್ ನಮ್ ಕೈಲಿಲ್ಲ ಅಂತ. ಅದೇ ತರ ಅದಕ್ಕೊಂದು ಒಳ್ಳೆ ಉದಾಹರಣೆ ಈ ಲೋಕಸಭಾ ಎಲೆಕ್ಷನ್. ಎಲ್ಲ ನಮ್ ಕಡೆಯಿಂದ ಏನ್ ಕೆಲಸ ಮಾಡಬೇಕಾಗಿತ್ತು ಮಾಡಿದೀವಿ, ಪರಿಣಾಮ ಬೇರೆ ವ್ಯತ್ಯಾಸ ಆಗಿದೆ. ಮತದಾರರಿಗೆ ಅವರು, ನಮ್ಮ ದೇಶದ ಮತದಾರರು ಬಹಳ ಬುದ್ಧಿವಂತರು. ಇಲ್ಲಿ ಕರ್ನಾಟಕದಲ್ಲಿ, ಅದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬೇರೆ ರೀತಿಯಲ್ಲಿ ವೋಟ್ ಮಾಡಿದ್ದಾರೆ. ಆದ್ರೆ ಉತ್ತರ ಪ್ರದೇಶ ನೋಡಿ, ಬಿಜೆಪಿಗೆ ಮೆಜಾರಿಟಿನೂ ಕೊಟ್ಟಿಲ್ಲ, ನ್ಯಾಷನಲ್ ಲೆವೆಲ್ ನಲ್ಲಿ ಮೋದಿ ಅವರಿಗೆ ಬಹುಮತ ಕೊಟ್ಟಿಲ್ಲ. ಸೊ ಬುದ್ಧಿವಂತರು, ಅವ್ರ ಮನಸ್ಸಲ್ಲಿ ಏನಿದೆ ಮಾಡ್ತಾರೆ. ಒಂದೊಂದ್ಸತಿ ಇಂಡಿವಿಜುವಲಿ ವ್ಯತ್ಯಾಸ ಆಗುತ್ತೆ, ಏನ್ ಮಾಡ್ತೀರ. ನಮ್ಮ ಕ್ಷೇತ್ರ ಈಗ ಸಾಹೇಬ್ರು ಹೇಳ್ದಾಗೆ, ನಮ್ಮ ರಾಜೇಗೌಡ ಅವರು ಹೇಳ್ದಾಗೆ, ಎರಡು ಕಾರ್ಯಕ್ರಮಗಳು ಇವತ್ತು ದಿವಸ. ಒಂದು ಧನ್ಯವಾದ ಹೇಳ್ತಕ್ಕಂಥದ್ದು, ಮತ್ತೊಂದು ಅಭಿನಂದನೆ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಬರುವಂತ ಏನು BBMP ಚುನಾವಣೆಗೆ ಯಾವ ರೀತಿ ಸಜ್ಜಾಗಬೇಕು ಅಂತ ಹೇಳಿ ನಮ್ಮ ಮುಖಂಡರೆಲ್ಲ ಸೇರಿ ಚರ್ಚೆ ಮಾಡುವಂಥದ್ದು ಒಂದು ಅವಕಾಶ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ BBMP ಚುನಾವಣೆಯಲ್ಲಿನ ಸ್ಪರ್ಧೆಯನ್ನ ನಾವು ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ನಮ್ಮ ಕ್ಷೇತ್ರದಲ್ಲಿ ಇವಾಗ ಮೊನ್ನೆ ವಿಧಾನಸಭಾ ಚುನಾವಣೆಗಿಂತ ಇನ್ನೂ ಹೆಚ್ಚು 7,000 ಮತಗಳು ನಮ್ದು ಇಂಪ್ರೂವ್ ಆಗಿದೆ. ಇನ್ನು ಬರುವಂತ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಇಂಪ್ರೂವ್ ಆಗ್ತದೆ ಅನ್ನುವಂಥದ್ದು ವಿಶ್ವಾಸದಿಂದ ಇದ್ದೇವೆ. ಯಾಕಂತ ಹೇಳಿದ್ರೆ ಹೆಚ್ಚಿನ ಮುಖಂಡರು ಇವತ್ತು ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆಯನ್ನು ಕೂಡ ಆಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ದಿವಸ ನಮ್ಮ ಪಕ್ಷ ಇನ್ನೂ ಬಲಿಷ್ಠ ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಇವತ್ತು ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಆದ್ರೂ ಸಹ ನಾವು ಜೊತೆಗಿದ್ದೀವಿ, ಸಂತೋಷದಲ್ಲೂ ಭಾಗಿಯಾಗ್ತೀವಿ, ದುಃಖದಲ್ಲೂ ಭಾಗಿಯಾಗ್ತೀವಿ ಅಂತ ಹೇಳಿ ಸನ್ಮಾನ್ಯ ಮೋಹನ್ ಅವರ ನೇತೃತ್ವದಲ್ಲಿ ಬಾಬಣ್ಣ ಅಂತ ಎಲ್ಲರನ್ನು ಇವತ್ತು ಕೃತಜ್ಞತಾ ಸಮಾವೇಶ. MP ಅವರಿಗೆ ಸೋಲಾಗಿದ್ರು ಸಹ ನೀವೆಲ್ಲ ತುಂಬಿದ ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಅದೇ ರೀತಿ ರಾಮೋಜಿಗೌಡರನ್ನ ಗೆಲ್ಲಿಸಿದ್ರ, ಅದಕ್ಕೂ ಕೃತಜ್ಞತೆ ಸಲ್ಲಿಸಬೇಕು. ಮತ್ತು ಈ ಕ್ಷೇತ್ರದಲ್ಲಿ ನಾವು ಜೊತೆಯಲ್ಲಿ ಚುನಾವಣೆ ಮಾಡಿದ್ದೀವಿ. ಎಲ್ಲೇ ಹೋದ್ರೆ, ಯಾರ ಹತ್ರ ಹೋದ್ರು ಸಹ ಶ್ರೀನಿವಾಸ್ ಅವರು ಗೆದ್ದಿದ್ದಾರೆ, ಅವ್ರಿಗೂ ಒಂದು ಸನ್ಮಾನವನ್ನ ಇವತ್ತು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಭಾಗದ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮೋಹನ್ ಅವರೇ, ಮತ್ತೊಬ್ಬರ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ DT ಶ್ರೀನಿವಾಸ್ ಅವರೇ, ಲೋಕಸಭಾ ಕ್ಷೇತ್ರದಲ್ಲಿ ಸೋತರು ಸಹ ಅವರು ನಮ್ಮ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರೊಫೆಸರ್ ರಾಜೇಗೌಡ ಅವರೇ, ಈ ಭಾಗದ BBMP ಮಾಜಿ ಸದಸ್ಯರಾಗಿರ್ತಕ್ಕಂಥ ವೀರಣ್ಣ ಅವರೇ, ಅಮಾನುಲ್ಲಾ ಖಾನ್ ಅವರೇ, ಕ್ಲಿಯರ್ ಕಟ್ ಆಗಿ ಹೇಳಿದಂಗೆ ಹೇಳಿದೆ. 15 ವರ್ಷಗಳ ಸ್ಟ್ರಾಟಜೀಸ್ನ ಅನಲೈಸ್ ಮಾಡಿಬಿಟ್ಟು ಅವ್ರು ಕೊಟ್ಟಿದ್ದೆ ನಾನು. ಯಾಕಂದರೆ ಸೆಂಟ್ರಲ್ ಪಾರ್ಲಿಮೆಂಟಲ್ಲಿ ಹಿಂಗೆ ಆಗುತ್ತೆ, ಇಂಥ ಜಾಗದಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಹೇಳಿದ್ದೆ. ಆದರೆ ಸಾಮಾಜಿಕ ನ್ಯಾಯ ಬಿಟ್ಟು ಹೊರಗಡೆ ಬರುವಂಥ ಪಕ್ಷ ಅಲ್ಲವಲ್ಲ, ಆ ನಿಟ್ಟಿನಲ್ಲಿ ನಾವು ಒಂದು ಕ್ಷೇತ್ರದಲ್ಲಿ ಇವತ್ತು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಸೆಂಟ್ರಲ್. ಬಟ್ ಸೌಮ್ಯ ಸ್ವಭಾವಿಗಳು ಮತ್ತು ಒಂದಷ್ಟು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಭವ, ಅಂದರೆ 14 ವರ್ಷಗಳಿಂದ ಜನಸ್ನೇಹಿ ಆಗಿದ್ರು. ಆದರೂ ಸಹ ಈ ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ಗಳು ವ್ಯತ್ಯಾಸ ಆಗಲಿಕ್ಕೆ ಕಾರಣ ಏನಂದರೆ, ನಾವು ತೊಡಗಿಸ್ಕೊಳ್ತೀವಿ, ಒಂದಷ್ಟು ಮತದಾರರು 60% ಮತದಾರರು ಎಲ್ಲೂ ತೊಡಗಿಸ್ಕೊಳ್ತೀನಿ ಮತ ಆಗ್ತದೆ.
ಅವರೆಲ್ಲ ನಮ್ಮ ಅಪಾರ್ಟ್ಮೆಂಟ್ ಮತದಾರ. ಇವತ್ತೇನಾದರೂ ಸೋಲಾಗಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಅಪಾರ್ಟ್ಮೆಂಟ್ ಮತದಾರರು ಅಂತೇಳಿ ನಾನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಕಡೆ ಸಂತೋಷ ಅಂತ ಹೇಳಿದ್ರೆ, ಒಂದು ಕಡೆ ದುಃಖ ಅಂತ ಹೇಳಿದ್ರೆ, ಸನ್ಮಾನ್ಯ ಪ್ರೊಫೆಸರ್ ರಾಜೇಗೌಡರಿಗೆ ಇಷ್ಟೆಲ್ಲ ಕಷ್ಟಪಟ್ಟರು ಸಹ ನಾವೇನು ಕಡಿಮೆ ಮತಗಳ ಅಂತರದಲ್ಲಿ ಈ ಭಾಗದಲ್ಲಿ ಏನು ಕಟ್ಟಿಲ್ಲ. ಅವರಿಗೆ ಕೇವಲ 25,000 ಬೇರೆ ಕ್ಷೇತ್ರಗಳಿಗೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಅತ್ಯಂತ ಹೆಚ್ಚಿನ ಮತಗಳನ್ನ ನಿರೀಕ್ಷೆಗೆ ಮೀರಿ ನೀವು ಕೊಟ್ಟಿದ್ದೀರಾ. ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಕೆಲವು ಕಡೆ ನಿರೀಕ್ಷೆಗೆ ಕಡಿಮೆ ಬಂದಿದೆ ನಮಗೆ ಮತಗಳು, ಇಲ್ಲಿ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದ್ದಾವೆ. ಹಾಗಾಗಿ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಮೋಹನ್ ಅವ್ರಿಗೂ ಭವಿಷ್ಯ ಇದೆ, ಪ್ರೊಫೆಸರ್ ರಾಜೇಗೌಡರಿಗೂ ಭವಿಷ್ಯ ಇದೆ. ಯಾಕೆ ಮಾತನ್ನು ಹೇಳ್ತಾ ಅಂದ್ರೆ, ನಾವೆಲ್ಲ ಪ್ರಥಮ ಬಾರಿಗೆ ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಅವಾಗ ಯಾರೂ ನಮ್ಮ ಜೊತೆಯಲ್ಲಿ ಅಷ್ಟಾಗಿರ್ಲಿಲ್ಲ. ಎರಡು ವಿಶ್ವಾಸ ಇದೆ, ಆ ಶಕ್ತಿ ಇದೆ. ಮುಂದಿನ ದಿನಗಳಲ್ಲಿ 100% ಅವರು ಜೈ ಗಳಿಸ್ತಾರೆ ಅನ್ನುವ ನಂಬಿಕೆ ಇದೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀನಿವಾಸ್ ಅವರು ಈ ಭಾಗದ ಅಭ್ಯರ್ಥಿ, ಈ ಭಾಗದ ವ್ಯಕ್ತಿಯಾಗಿ ಆಗ್ನೇಯ ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ ನನಗೆ ಗೊತ್ತು, ಹಲವಾರು ಜನ ಈ ಕ್ಷೇತ್ರದಿಂದ ಹೋಗಿ ಅವ್ರಿಗೂ ದುಡಿದ್ರು, ಅವರನ್ನು ಗೆಲ್ಲಿಸಿದಿರ. ಹಾಗಾಗಿ ಮತ್ತೊಮ್ಮೆ ರಾಮಾಜಗೌಡರನ್ನ ನೀವು ಆಶೀರ್ವಾದ ಮಾಡಿ ಗೆಲ್ಲಿಸಿದಿರ. ಆ ಇಬ್ಬರ ಕೊರತೆ ನೀಗಿಸುವಲ್ಲಿ ನಾನು ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ತಮಗೆ ಯಾವುದಾದ್ರೂ ಸಮಯದಲ್ಲಿ ನನ್ನ ಅವಶ್ಯಕತೆ ಇದ್ದಾಗ ನಾನು ನಿಮ್ ಜೊತೆ ಇರ್ತೀನಿ ಅಂತ ಮಾತನ್ನು ಕೊಡ್ತಾ ಒಂದು ಸಂತೋಷ. ಈ ಭಾಗದಲ್ಲಿ ನಮ್ಮೆಲ್ಲ ಉಸ್ತುವಾರಿ